ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ನವ ಚಾನಲ್ಗೆ ಸ್ವಾಗತ. ಈಗಾಗಲೇ ನೀವು ತಮ್ಮನೇಲಿ ನೋಡಿರ್ತೀರಾ, ನಿಮ್ಗೆಲ್ರಿಗೂ ಮಾಹಿತಿ ಗೊತ್ತಿರುತ್ತೆ. ಇದೀಗ ಮತ್ತೊಂದು ಟಿಇಟಿ ಬಿಡುಗಡೆ ಆಗಿದೆ. ಮೀನ್ಸ್ ಸೆಂಟ್ರಲ್ ಟಿಇಟಿ ಏನ್ 2026 ಎಡಿಷನ್ ಇದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ನಿಮ್ಗೆ ಈಗಾಗಲೇ ಗೊತ್ತಿರುವಂತೆ ಪ್ರತಿ ವರ್ಷಕ್ಕೆ 2 ಬಾರಿ ಸಿಟಿಟಿನ ಕರೆ ಮಾಡ್ತಾರೆ. ಸೊ ಅದರಲ್ಲಿ ಈಗಾಗಲೇ ಒಂದ್ಸಲ ಸಿಟಿಟಿ ನಡೆದಿದೆ ಈ ವರ್ಷದಲ್ಲಿ. ಇದೀಗ 2ನೇ ಬಾರಿ ಈ ಒಂದು ಸಿಟಿಟಿಯನ್ನ ಕರೆ ಮಾಡ್ತಿದ್ದಾರೆ, ಸೆಪ್ಟೆಂಬರ್ ಎಡಿಷನ್ ಅಂತ ಹೇಳಿ. ಆಕ್ಚುಲಿ ಇದು ಜುಲೈ ಎಡಿಷನ್ ಆಗ್ಬೇಕಿತ್ತು, 1 ಮಂತ್ ಡಿಲೇ ಆಗಿದೆ. ಹಾಗಾದ್ರೆ ಯಾವಾಗಿಂದ ಅರ್ಜಿ ಪ್ರಾರಂಭ ಆಗುತ್ತೆ, ಸೊ ಎಲ್ಲಿವರೆಗೂ ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಸಮಯ ಇರುತ್ತೆ, ಜೊತೆಗೆ ಈ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಏನಿದೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚಿತವಾಗಿ ಸ್ಪರ್ಧಾ ಮಿತ್ರ, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತಹ ಎಲ್ಲಾ ರೀತಿಯಾದಂತಹ ಇವನ್ ನೀವೀಗ ಸಿಟಿಟಿ ಕಾಲ್ಪರ್ ಆಗಿದೆ ಅಂತಂದ್ರೆ ಸಿಟಿಟಿಗೆ ತರಗತಿಗಳನ್ನು ನಾವು ಪ್ರಾರಂಭ ಮಾಡ್ತೀವಿ. ಸೊ ಅದಕ್ಕೆ ಸಂಬಂಧಿಸಿದಂತೆ ನಿಮ್ಗೆ ಆ ಉಚಿತ ತರಗತಿಗಳು ಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ಸೊ ಆ ನೋಟಿಫಿಕೇಶನ್ ನಿಮ್ಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ನಾವೇನ ಹೆಚ್ಚಿನ ತಡ ಮಾಡಿದೆ. ಸೊ ಈ ಒಂದು ಮಾಹಿತಿಯನ್ನು ತಿಳಿಸೋಣ. ನೋಡಿ, ಇದು ಡೇಟೆಡ್ ಆಗಿರುವಂತದ್ದು 8/5/2026. ಇದು ಪಬ್ಲಿಕ್ ನೋಟಿಸ್ ಏನಾಗಿದೆ ಅಂತಂದ್ರೆ, ಸೊ ದ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನಲ್ ವಿಲ್ ಕಂಡಕ್ಟ್ 22nd ಎಡಿಷನ್ ಆಫ್ ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಸಿಟಿಇಟಿ ಆನ್ 6th ಸೆಪ್ಟೆಂಬರ್. ಸೊ ಯಾವಾಗ 6ನೇ ಸೆಪ್ಟೆಂಬರ್, 4ನೇ ತಾರೀಕು ಸೆಪ್ಟೆಂಬರ್ ಅಂದು ಏನಿರುತ್ತೆ ಆ ಸಂಡೇ ದಿನ ನಿಮಗೆ ಪೇಪರ್ 1 ಮತ್ತೆ ಪೇಪರ್ 2 ಎರಡೂ ಒಂದು ಎಕ್ಸಾಮ್ಸ್ ಇರುತ್ತೆ. ಹಾಗಾದ್ರೆ ಅಪ್ಲಿಕೇಶನ್ ಪ್ರೊಸೆಸ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? ಅಪ್ಲಿಕೇಶನ್ ಪ್ರೊಸೆಸ್ ವಿಲ್ ಬಿ ಸ್ಟಾರ್ಟ್ ಫ್ರಮ್ 11th ಮೇ, ಅಂದ್ರೆ ಇವತ್ತಿನಿಂದ ಪ್ರಾರಂಭವಾಗಿ ಲಾಸ್ಟ್ ಡೇಟ್ ಫಾರ್ ಸಬ್ಮಿಟಿಂಗ್ ದ ಆನ್ಲೈನ್ ಅಪ್ಲಿಕೇಶನ್ ಇಸ್ 10th 6 ಅಂತಂದ್ರೆ ಜೂನ್ 10ನೇ ತಾರೀಕು ಮಧ್ಯಾಹ್ನ ಅಥವಾ ಮಧ್ಯರಾತ್ರಿ 12 ಗಂಟೆಗೆ ಇದು ಕ್ಲೋಸ್ ಆಗುತ್ತೆ. ಮೀನ್ಸ್ ಅಪ್ ಟು ಜೂನ್ 10ನೇ ತಾರೀಕುವರೆಗೂ ನಿಮ್ಗೆ ಅಪ್ಲಿಕೇಶನ್ ಪ್ರೊಸೆಸ್ ಅಪ್ಲಿಕೇಶನ್ ಹಾಕೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ. ನಾವೀಗ ಒಂದು ಪ್ರಮುಖ ದಿನಾಂಕಗಳ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ. ನೀವು ಇಲ್ಲಿ ಗಮನಿಸ್ತಾ ಹೋಗೋದಾದ್ರೆ, ಸ್ಟಾರ್ಟ್ ಆಫ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್. ಸೊ ಅಪ್ಲಿಕೇಶನ್ ಹಾಕೋಕೆ ಪ್ರಾರಂಭ ಆಗೋದು ಯಾವಾಗ? ಇವತ್ತಿನಿಂದ, ಅಂದ್ರೆ ಮೇ 11ರಿಂದ. ಸೊ ನೆಕ್ಸ್ಟ್ ನಮಗೆ ಎಂಡ್ ಆಗುವಂತದ್ದು ಲಾಸ್ಟ್ ಡೇಟು ಸೊ 10ನೇ ತಾರೀಕು ಜೂನ್ 10ಕ್ಕೆ ಲಾಸ್ಟ್ ಆಗುತ್ತೆ. ಜೂನ್ 10 11:59 ಇರುತ್ತೆ. ಸೊ ಸಾಧ್ಯವಾದಷ್ಟು ಬೇಗ ಅರ್ಜಿ ಸಲ್ಲಿಸ್ಕೊಳ್ಳಿ. ಇನ್ನು ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಫೀ ಥ್ರೂ ಡೆಬಿಟ್ ಆರ್ ಕ್ರೆಡಿಟ್ ಕಾರ್ಡ್ ಆರ್ ನೆಟ್ ಬ್ಯಾಂಕಿಂಗ್. ಸೊ ನೀವು ಆನ್ಲೈನ್ ಮುಖಾಂತರ ನೀವೇನಾದ್ರೂ ಅಪ್ಲಿಕೇಶನ್ ಫೀಸ್ ನ ಕಟ್ತಾ ಇದ್ರಿ ಅಂತಂದ್ರೆ ಅವತ್ತೇ ಜೂನ್ 10ನೇ ತಾರೀಕೆ ನಿಮ್ಗೆ ಕೊನೆ ದಿನಾಂಕ ಆಗಿರುತ್ತೆ. ಇಲ್ಲ ನಾವು ಆಫ್ಲೈನ್ ಫೀ ಮಾಡ್ತೀವಿ ಅಂತಂದ್ರೆ ಸೊ ನಿಮ್ಗೆ ಮೇ ಬಿ ಅದನ್ನ ಎಕ್ಸ್ಟೆಂಡ್ ಮಾಡಬಹುದು 1 ಡೇ. ಇನ್ನು ಆನ್ಲೈನ್ ಕರೆಕ್ಷನ್ಸ್ ಇಫ್ ಎನಿ ಇನ್ ದ ಪರ್ಟಿಕ್ಯುಲರ್ ಅಪ್ಲೋಡೆಡ್ ಬೈ ದ ಕ್ಯಾಂಡಿಡೇಟ್. ಸೊ ನೀವು ಆನ್ಲೈನ್ ಕರೆಕ್ಷನ್ ಮಾಡ್ಕೋಬೇಕು ಅಂತಂದ್ರೆ ಅಲ್ಲಿಂದ 15ನೇ ತಾರೀಕಿಂದ 18ನೇ ತಾರೀಕುವರೆಗೂ ಅವಕಾಶ ಕೊಡ್ತಾರೆ. 3 ದಿನಗಳ ಕಾಲ ಅವಕಾಶ ಕೊಡ್ತಾರೆ. ಅದಕ್ಕೆ ಇಂತಿಷ್ಟು ಅಂತ ಫೀಸ್ ಇರುತ್ತೆ. ಸೊ ನೀವು ಅದನ್ನ ಪೇ ಮಾಡಿ ನೀವು ಆನ್ಲೈನ್ ಅರ್ಜಿಯಲ್ಲಿ ಏನು ಕರೆಕ್ಷನ್ಸ್ ಏನಿದ್ರೆ ನೀವು ಚೇಂಜಸ್ ಮಾಡ್ಕೋಬಹುದು. ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ 2 days ಬಿಫೋರ್. ಮೀನ್ಸ್ 11ನೇ ತಾರೀಕು ಎಕ್ಸಾಮ್ ಇದೆ ಅಂತಂದ್ರೆ 9ನೇ ತಾರೀಕು 11ನೇ ತಾರೀಕಲ್ಲ, ಸೆಪ್ಟೆಂಬರ್ 6ನೇ ತಾರೀಕು ಇರುವಂತದ್ದಲ್ವಾ. ಸೊ 4ನೇ ತಾರೀಕು ಏನ್ ಬಿಡ್ತಾರೆ, ಅಡ್ಮಿಟ್ ಕಾರ್ಡ್ ಬಿಡ್ತಾರೆ. ಇನ್ನು ಡೇಟ್ ಆಫ್ ಎಕ್ಸಾಮಿನೇಷನ್ 6/9/2026. ಸೊ ಈ ತರ ತ್ರಿಬಲ್ ಸ್ಟಾರ್ ಏನಕ್ಕೆ ಕೊಟ್ಟಿದ್ದಾರೆ ಅಂತಂದ್ರೆ, ನಿಮ್ಗೆ ಈಗಾಗಲೇ ಗೊತ್ತು, ಲಾಸ್ಟ್ ಟೈಮ್ ನಮ್ಗೆ ಬಹಳಷ್ಟು 26 ಲಕ್ಷ ಜನ ಅಷ್ಟು ಅಪ್ಲಿಕೇಶನ್ ಹಾಕಿದ್ರು. ಸೊ ಅದರಿಂದ ಇನ್ ಕೇಸ್ ದ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಇನ್ಕ್ರೀಸಸ್ ದ ಎಕ್ಸಾಮಿನೇಷನ್ ಮೇ ಆಲ್ಸೋ ಬಿ ಕಂಡಕ್ಟೆಡ್ ಆನ್ 5th ಸೆಪ್ಟೆಂಬರ್ ಸ್ಯಾಟರ್ಡೇ. ಸೊ ಲಾಸ್ಟ್ ಟೈಮ್ ನಮ್ಗೆ ಶನಿವಾರ ಮತ್ತೆ ಭಾನುವಾರ 2 ದಿನಗಳು ಪರೀಕ್ಷೆ ಇತ್ತು. ಸೊ ಆದ್ರೆ ಅವ್ರು ಹೇಳ್ತಿರೋದು, ಏನಾದ್ರೂ ಅಭ್ಯರ್ಥಿಗಳು ಸಂಖ್ಯೆ ಜಾಸ್ತಿ ಆಯ್ತು ಅಂತಂದಾಗ 5ನೇ ತಾರೀಕು ಎಕ್ಸಾಮ್ಸ್ ಇರುತ್ತೆ ಅನ್ನುವಂಥದ್ದು. ಸೊ ಅದು ನಿಮ್ಗೆ ಇವನ್ ಈ ಒಂದು 10ನೇ ತಾರೀಕು ಆದ ನಂತರ ಒಂದು 2 ದಿನದಲ್ಲಿ ನೋಟಿಸ್ ಅನ್ನ ಬಿಡ್ತಾರೆ. ಸೊ ಕ್ಯಾಂಡಿಡೇಟ್ಸ್ ಜಾಸ್ತಿ ಇದ್ರೆ 2 ದಿನದಲ್ಲಿ ಎಕ್ಸಾಮ್ ಮಾಡ್ತೀವಿ ಅನ್ನುವಂಥದ್ದು ಮಾಹಿತಿನ ಕೊಡ್ತಾರೆ. ಸೊ ಇದಿಷ್ಟು ಈ ಒಂದು ಅಪ್ಲಿಕೇಶನ್ ಏನೆಲ್ಲ ಡೀಟೇಲ್ಸ್ ಬಂದಿದೆ ಅನ್ನುವಂಥದ್ದು. ಇನ್ನ ಈ ಒಂದು ಸಿಟಿಟಿಗೆ ಸಂಬಂಧಿಸಿದಂತೆ ಹೇಗೆ ನೀವೇ ನಿಮ್ಮ ಮೊಬೈಲ್ ನಲ್ಲಿ ಅರ್ಜಿ ಸಲ್ಲಿಸ್ಕೋಬೇಕು ಎನ್ನುವಂಥದ್ದನ್ನ ನನ್ನ ಮುಂದಿನ ವಿಡಿಯೋದಲ್ಲಿ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಜೊತೆಗೆ ಇನ್ನು ಮುಂದೆ ನಿಮ್ಗೆ ಸಿಟಿಟಿ ತರಗತಿಗಳು ಸಹ ಏನು ಸಿಟಿಟಿ ಮುಂದೆ ಇದೆಯೋ ಅವುಗಳು ಸಹ ಪ್ರಾರಂಭ ಮಾಡ್ತೀವಿ. ಜೊತೆಗೆ ಈ ಸಿಟಿಇಟಿ ನಿಮ್ಗೆ ಮುಂದಿನ ನಮ್ಮ ರಾಜ್ಯದಲ್ಲಿ ಸಿಇಟಿ ಕಾಲ್ಪರ್ ಆಗ್ತಾ ಇದೆ, ಅದಕ್ಕೆ ನಿಮ್ಗೆ ಬಹಳಷ್ಟು ಉಪಯುಕ್ತ ಆಗುತ್ತೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಮಾಹಿತಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತಹ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ, ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಮಾಹಿತಿಯಲ್ಲಿ ನಿಮಗೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು, ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು, ಇವನ್ ಎಲ್ಲಿ ಲಾಗಿನ್ ಆಗಬೇಕು, ಅಫಿಷಿಯಲ್ ವೆಬ್ಸೈಟ್ ಏನು, ಅಫಿಷಿಯಲ್ ವೆಬ್ಸೈಟ್ ಬಗ್ಗೆ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಇವನ್ ನಾನು ನನ್ನ ತಮ್ಮನೇಲಿ ಸಹ ಹಾಕಿದ್ದೀನಿ ಅಫಿಷಿಯಲ್ ವೆಬ್ಸೈಟ್ www.ctt.com ಅಂತ ಹೇಳ್ಬಿಟ್ಟು. ಆ ಅಫಿಷಿಯಲ್ ವೆಬ್ಸೈಟ್ ಮುಖಾಂತರ ಹೋಗಿ ನಿಮ್ಮ ಮೊಬೈಲ್ ನಲ್ಲಿ ಹೇಗೆ ನೀವು ಅರ್ಜಿ ಸಲ್ಲಿಸ್ಕೋಬೇಕಂತ ನಾನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಸ್ನೇಹಿತರೆ. ನಿಮ್ಗೆಲ್ರಿಗೂ ಧನ್ಯವಾದಗಳು.